ಜಲ್ಲಿ ಕ್ರಷರ್ ತೊಲಗಿಸಿ, ಜಲ್ಲಿ ಕ್ರಷರ್ ತೊಲಗಿಸಿ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಜನಪ್ರತಿನಿಧಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಜಲ್ಲಿ ಕ್ರಷರ್ ಪರವಾಗಿರುವಂತಹ ಅಧಿಕಾರಿಗಳಿಗೆ ಭಾರತ್ ಮಾತಾ ಕೀ. ಆತ್ಮೀಯರೇ, ಏನು ಸೀತೆ ಮಠಪುರ ಮಾರ್ಜೇನಹಳ್ಳಿ ಈ ಗ್ರಾಮದ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ, ಜಲ್ಲಿ ಕ್ರಷರ್ಗೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟು ಏನು ಇದಕ್ಕೆ ಹಲವಾರು ರಾಜಕಾರಣಿಗಳ ಒತ್ತಡದ ಮೇರೆಗೆ ಇಲ್ಲಿ ಅಧಿಕಾರಿಗಳು ಈ ಜಲ್ಲಿ ಕ್ರಷರ್ ಪರ್ಮಿಷನ್ ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮದೇ ಜಿಲ್ಲೆಯವರಾಗಿದ್ರು ಸಹ ಈ ರೀತಿ ಅವರು ರೈತನ ಮಗನಾಗಿದ್ರು ಸಹ, ಯಾಕಂದ್ರೆ ಅವ್ರದ್ದು ಜಮೀನುಗಳಿದೆ, ಅವ್ರ ತಾತನವರು ಅವ್ರ ಅಪ್ಪನವರು ಎಲ್ಲ ವ್ಯವಸಾಯ ಮಾಡ್ತಿದ್ದಂಥವ್ರು, ಅಂತವ್ರ ಮಗನಾಗಿದ್ದು ಸಹ ನೀವು ಈ ಊರಿನ ರೈತರಿಗೆ ತೊಂದರೆ ಕೊಡ್ತಾ ಇರೋಂಥದ್ದು ಎಷ್ಟು ಸಮಂಜಸ? ಯಾಕೆ ನಿಮ್ಮಂತ ಅಧಿಕಾರಿಗಳನ್ನ ಇಲ್ಲಿರಂತ ಭ್ರಷ್ಟ ಕೆಲವು ರಾಜಕಾರಣಿಗಳು ಹಾಕ್ಸ್ಕೊಂಡ್ ಬರ್ಬೇಕು ಅಂದ್ರೆ ನಿಮ್ ಕೈಯಲ್ಲಿ ಈ ತರ ತಪ್ಪು ಕೆಲಸಗಳು ಮಾಡಕ್ ನೀವು ಆಗ್ತೀರಿ ಅನ್ನೋ ದೃಷ್ಟಿಯಿಂದ ಅವ್ರು ನಿಮ್ಮನ್ನ ಹಾಕ್ಸ್ಕೊಂಡ್ಬಂದು ನಿಮ್ ಕೈಯಲ್ಲಿ ಈ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಜನಗಳಿಗೆ ಒಳ್ಳೆ ಕೆಲಸಗಳು ಮಾಡೋದಾದ್ರೆ ಮಾಡಿ, ಇಲ್ಲ ದಯವಿಟ್ಟು ಸುಮ್ಮನೆ ಆಗಿ. ನೀವು ಸುಮ್ಮನೆ ಇದ್ರು ನೀವು ಯಾಕೆ ಕೆಲಸ ಮಾಡಿಲ್ಲ ರೈತರು ಬಂದು ಕೇಳೋದಿಲ್ಲ. ಆದ್ರೆ ಈ ರೀತಿ ತೊಂದರೆ ಕೊಡುವಂತ ವಿಚಾರ ಮಾಡಬೇಡಿ. ಏನು ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಮಂಡ್ಯದಲ್ಲಿ, ಹಾಸನದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇರ್ತಾರೆ. ಆದ್ರೆ ನಮ್ಮ ಕೋಲಾರ ಜಿಲ್ಲೆ ರೈತರು ಗಂಡುಗಲೆಗಳು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ನದಿ ನೀರು, ನೀರಾವರಿ ಯೋಜನೆಗಳಿದೆ, ನೀರು ಅವ್ರಿಗೆ ಅಲ್ಲಿಗೆ ಬರುತ್ತೆ. ಆದ್ರೆ ಇಲ್ಲಿ 2000 ಅಡಿ ಕೆಳಗಡೆ ಭೂಮಿಯಿಂದ ನೀರು ತೆಗೆದು ಇವತ್ತು ನಮ್ಮ ರೈತರು ಜಬರ್ದಸ್ತ್ ಆಗಿ ವ್ಯವಸಾಯ ಮಾಡಿದ್ದನು ಇಡೀ ದೇಶಕ್ಕಾಗುವಷ್ಟು ಬೇರೆ ದೇಶಗಳಿಗೆ ಟೊಮೆಟೊ ರಫ್ತು ಮಾಡ್ತಾ ಇದ್ದಾರೆ. ಇಲ್ಲಿಂದ ರೈತರು ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗುತ್ತೆ, ಟೊಮೆಟೊ ತರಕಾರಿ ಹೋಗುತ್ತೆ, ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಆ ತರದ ರೈತರಿಗೆ ನೀವು ಈ ರೀತಿ ತೊಂದರೆ ಕೊಟ್ರೆ ಶರತ್ ಬಚ್ಚೇಗೌಡ ನೀವು ತಿರ್ಬೋದು, ನಾಳೆ ಹೋಗ್ಬೋದು, ಪ್ರತಿಭಾ ಬಚ್ಚೇಗೌಡ್ರಿಗೆ ತಿರ್ಬೋದು, ನಾಳೆ ಹೋಗ್ಬೋದು. ಆದ್ರೆ ಒಬ್ಬ ಅಧಿಕಾರಿಗಳಾಗಿ, ಜಿಲ್ಲಾಧಿಕಾರಿಗಳಾಗಿದ್ಕೊಂಡು ನೀವು ಈ ಜಿಲ್ಲೆ ಮಣ್ಣಿನ ಮಗನಾಗಿ ಈ ರೀತಿ ರೈತರು ತೊಂದರೆ ಕೊಡೋದು ತಪ್ಪು. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಇದೇ ರೀತಿ ನೀವು ತೊಂದರೆ ಕೊಡುವಂತ ವಿಚಾರ ಮುಂದುವರಿಸಿದ್ರೆ ಮುಂಬರುವ ದಿನಗಳಲ್ಲಿ ನರಗುಂದ ರೀತಿಯಲ್ಲಿ ಯಾವ ರೀತಿ ಹೋರಾಟ ಆಯ್ತು ರೈತರದ್ದು, ಆ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಿಂದ ಗ್ರಾಮಗಳಿಂದ ಬಂದು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕೋ ಮುಖಾಂತರ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.